ನಕ್ಕರೆ ಕಲ್ಮಶವಿರಬಾರದು, ಪ್ರೀತಿಸಿದರೆ ದ್ವೇಷವಿರಬಾರದು, ಪ್ರಾರ್ಥಿಸಿದರೆ ಕೆಟ್ಟ ಗುಣವಿರಬಾರದು, ದಾನ ಮಾಡಿದರೆ ಪ್ರತಿಫಲದ ನಿರೀಕ್ಷೆ ಇರಬಾರದು. ಸಮಸ್ಯೆ ಬಂದಿದೆ ಎಂದು ಭಯಪಡಬೇಡಿ. ಆ ಸಮಸ್ಯೆಗಳಿಗೆ ನಿಮ್ಮಲ್ಲಿಯೇ ಪರಿಹಾರವಿದೆ. ತಾಳ್ಮೆಯಿಂದ ಹುಡುಕಿ. ಯಾಕೆಂದರೆ ಈ ಭೂಮಿಯ ಮೇಲೆ ಕೇವಲ ಬೆಂಕಿ ಮಾತ್ರ ಅಲ್ಲ, ಅದರ ಜೊತೆಗೆ ನೀರು ಕೂಡ ಇದೆ ಎನ್ನುವುದನ್ನು ಯಾವತ್ತಿಗೂ ಕೂಡ ಮರೆಯಬೇಡಿ. ಬದಲಾಯಿಸಲು ಸಾಧ್ಯವೇ ಆಗದಂತಹ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ. ಭಗವಂತನ ಕೃಪೆ ಇದ್ದರೆ ಗೆಲ್ಲುವ ಶಕ್ತಿ ನಿಮ್ಮದಾಗುತ್ತದೆ. ಜೀವನವೆನ್ನುವುದು 2 ದಿನ. ಒಂದು ದಿನ ನಿನ್ನ ಪರವಾಗಿರುವಂತಹ ದಿನವಾಗಿದ್ದರೆ ಇನ್ನೊಂದು ದಿನ ನಿನ್ನ ವಿರುದ್ಧವಾಗಿರುವಂತಹ ದಿನವಾಗಿರುತ್ತದೆ. ಪರವಾದ ದಿನಗಳಲ್ಲಿ ಹಿಗ್ಗಬೇಡ, ವಿರೋಧವಾಗಿರುವಂತಹ ದಿನಗಳಲ್ಲಿ ಕುಗ್ಗಬೇಡ. ಇದುವೇ ಜೀವನ ನಡೆಸಬೇಕಾದಂತಹ ಪಾಠ. ಯಾರಿಗೂ ಉಪದೇಶವನ್ನು ಮಾಡಬೇಡಿ. ನೀವೇನು ಮಾಡಬೇಕು ಎಂದುಕೊಂಡಿದ್ದೀರೆಯೋ ಹಾಗೆಯೇ ಮಾಡಿ ಬದುಕಿ ತೋರಿಸಿ. ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ನಾವು ಆ ಹಣವನ್ನು ಬಾಡಿಗೆ ಮನೆಯ ಸಿಂಗಾರಕ್ಕೆ ಬಳಸುವುದಿಲ್ಲ. ಮಾಲೀಕನ ಅಧೀನದಲ್ಲಿರುವ ಆ ಮನೆಯನ್ನು ನಾವು ಬಿಡಲೇಬೇಕಲ್ಲವೇ? ಈ ದೇಹವು ಬಾಡಿಗೆ ಮನೆಯೇ. ಇದು ಎಂದಿಗೂ ಕೂಡ ನಮ್ಮ ಸ್ವಂತದ್ದಲ್ಲ. ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳು ಈ ದೇಹದ ಸಿಂಗಾರಕ್ಕಾಗಿ ವ್ಯಯ ಮಾಡಬಾರದು. ನಮ್ಮ ಸ್ವಂತ ಮನೆ ಆತ್ಮ, ಅದರ ಪೋಷಣೆಯತ್ತ ಗಮನ ಹರಿಸಬೇಕು. ಅನ್ಯರು ನಿನ್ನನ್ನು ಅವಮಾನಿಸುತ್ತಾರೆ ಎಂದು ಎಂದಿಗೂ ಕೂಡ ಕುಗ್ಗದಿರು. ಯಾಕೆಂದರೆ ನಿಂದಕರಿಗೆ ವಜ್ರ ಮತ್ತು ಗಾಜಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ಪರಲೋಕದಲ್ಲಿ ಸಹಾಯಕ್ಕಾಗಿ ತಂದೆಯಾಗಲಿ ತಾಯಿಯಾಗಲಿ ಮಡದಿ ಮಕ್ಕಳು ಪ್ರೀತಿ ಪಾತ್ರರು ನಿಲ್ಲೋದಿಲ್ಲ. ಆದರೆ ಇಲ್ಲಿ ಸಹಾಯವಾಗುವುದು ಕೇವಲ ಧರ್ಮವೂ ಒಂದೇ. ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವನನ್ನು ಕ್ಷಮಿಸಿಬಿಡಿ. ಯಾಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದಿದ್ರೂ ಅದು ಮೌಲ್ಯಯುತವಾಗಿರುತ್ತದೆ. ನಾಲಿಗೆಗೆ ಮೂಳೆ ಇಲ್ಲದೆ ಇರಬಹುದು, ಆದರೆ ಹೃದಯವನ್ನೇ ಒಡೆಯುವಷ್ಟು ಬಲಿಷ್ಠವಾಗಿದೆ. ಹಾಗಾಗಿ ಮಾತಿನ ಮೇಲೆ ಎಚ್ಚರವಿರಲಿ. ನನ್ನವರೆಂಬ ಭ್ರಮೆ ಬಹಳ ಇತ್ತು. ಹಿಂತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ನೀವು ತಪ್ಪು ದಾರಿಯಲ್ಲಿ ಎಷ್ಟೋ ದೂರ ಹೋಗಿರಬಹುದು, ಆದರೆ ನೀವು ಈಗಲೂ ತಿರುಗಿ ಸರಿಯಾದ ದಾರಿಗೆ ಮರಳಬಹುದು. ವೈರಿಯನ್ನು ಕೊಲ್ಲಬೇಕಾದರೆ ಅವರ ತಲೆಯನ್ನು ತೆಗೆಯಬೇಕಾಗಿರುವಂತಹ ಅಗತ್ಯವಿಲ್ಲ. ನಿಮ್ಮ ತಲೆಯಿಂದ ಅವನನ್ನು ತೆಗೆದುಹಾಕಿದರೆ ಸಾಕು. ಎಲ್ಲರೊಂದಿಗೆ ಇರು, ಎಲ್ಲರ ಜೊತೆ ನಗುತ್ತಾ ಇರು. ಅಷ್ಟೇ ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ದೊಡ್ಡ ಮನುಷ್ಯನಾಗುವುದು ಒಳ್ಳೆಯದು, ಆದರೆ ಒಳ್ಳೆಯ ಮನುಷ್ಯನಾಗುವುದು ದೊಡ್ಡ ವಿಷಯ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.